ನನ್ನ ಹತ್ರನೇ ಗಾಂಚಲಿ ಮಾಡ್ತೀರಾ? ನನ್ನ ಹತ್ರನೇ ಗಾಂಚಲಿ ಮಾಡ್ತೀರಾ? ಎಷ್ಟು ಸತಿ ಹೇಳಿದೆ ಸ್ವಲ್ಪ ತೊಗೊಂಡು ಹೋಗ್ತೀನಿ ಅಂತ. ಆಗದೆ ಇದ್ರೂ ದುಡ್ಡಾರು ಕೊಡಬೇಕಿತ್ತು. ನಾನೇನು ಮನೆ ಮಗ ಅಲ್ಲ? ಎಂಥವ್ರು ಕೆಲಸ ಇದ್ದರೆ ನೀನು ಮನೆ ಮಗ ಅಲ್ಲನೋ, ಹೋಗೋಕ್ಕಾಗಲ್ಲನೋ, ಮಾಡೋಕ್ಕಾಗಲ್ಲನೋ ಅನ್ನೋಕ್ಕೆ ಗೊತ್ತಾಗ್ತದೆ. ಇದಕ್ಕೆ ಈಗ ಬಂದ್ಕೊಂಡು ನಾಟಕ ಮಾಡ್ತಾರಪ್ಪ. ಆದರೂ ಇಷ್ಟಾದರೂ ಏನಾದ್ರು ಮಗ ಅನ್ನೋ ಕರುಣೆ ಇದೆಯಾ? ಇಲ್ಲ ಸಿಟ್ಟು. ನನ್ನ ಹತ್ರನೇ ಸಿಟ್ಟು ಮಾಡಿಸ್ತೀನಿ ನಿಮಗೆ, ತಡೀರಿ. ಸರಿತಾ ಎಷ್ಟು ಹಂಬಾಕಿರ್ಬೇಕು ಅವಳಿಗೆ, ಎಷ್ಟು ಹಂಬಾಕಿರ್ಬೇಕು. ಬರಲೇ ಇಲ್ಲಲ್ಲ ಕಡಿಕು. ಗೊತ್ತಾಗದೆ ಅದೆಯಾ ಈಗ? ರಾಕೇಶಿಗೆ ಹೇಳಿದ್ಮೇಲೆ ರಾಕೇಶ್ ಹೆಂಡ್ತಿಗೆ ಹೇಳ್ದೆ ಇದ್ದಾನೆ, ಹೆಂಡ್ತಿ ಇದಕ್ಕೆ ಹೇಳ್ದೆ ಅದೆಯಾ? ಎಲ್ಲ ಹೇಳಿರ್ತಾರೆ. ಇದರದ್ದು ಬರೀ ನಾಟಕ. ಬಂದ್ಕೋತೀನಿ ಮನೆಗೆ, ತಡಿ. ನಿನ್ನ ಎಲ್ಲೆಲ್ಲಿ ಬಗ್ಗಿಸ್ಬೇಕೋ ಅಲ್ಲಲ್ಲೇ ಬಗ್ಗಿಸ್ತೀನಿ. ಎಲ್ಲ ನೀನು ತಿಳ್ಕೊಂಡಂಗೆ ಆಗ್ತದೆ ಅಂತ ಲೆಕ್ಕ ಹಾಕಿಯಾ? ಫಸ್ಟ್ ನಿನ್ನ ಹದ ಹಾಕಬೇಕು. ಹಾಕ್ತೀನಿ ತಡಿ. ಈಗ ತಲೆ ಎತ್ಕೊಂಡು ತಿರುಗು, ಊರಲ್ಲಿ ಗೊತ್ತಾಗ್ತದೆ. ಆಳಿಗೂ ನನ್ನ ಮಾತಾಡ್ತಾರೆ. ಕೇಳಿಸ್ಕೋಬೇಕು ನೀನು, ಕೇಳಿಸ್ಕೋಬೇಕು. ಏನು ಗಂಡ ವಿಷ ಕುಡಿಯೋದು ಅಂದ್ರೆ ಸುಮ್ಮನೆ ಏನು? ಮರ್ಯಾದೆ ಇದ್ದಳಿಗಾದರೂ ಮತ್ತೆ ಒಬ್ಬರ ಹತ್ರ ಒಂದು ಮಾತಾಡಲ್ಲ. ಇನ್ನು ನಂಗೇನಾರು ನೀನು ತಿರುಗಿ ಮಾತಾಡು ನೋಡು, ನಿನ್ನ ಹಣೆ ಬರ ಎಲ್ಲಿಗೆ ಬಂದು ನಿಲ್ತದೆ ಅಂತ. ನನ್ನ ಹತ್ರನೇ ನಾಟಕ ಮಾಡ್ತೀಯಾ? ಇದು ಯಾವ ಕೇಸು ಇದು? ಸರ್, ಪಾಯ್ಸನ್ ಕೇಸ್. ಐ ಸಿ. ಇಟ್ಸ್ ಓಕೆ. ನೀವೇನಾ ಪೇಷಂಟ್ ಕಡೆಯವರು? ಏನಾಗಬೇಕು ನೀವು ಅವರಿಗೆ? ನಾನು ಅಪ್ಪ ಆಗಬೇಕು. ನನ್ನ ಮಗ ಅವನು. ಇವರು ನಮ್ಮ ರಿಲೇಟಿವ್, ಹತ್ತಿರದ ರಿಲೇಟಿವ್. ಓಕೆ, ಕೂತ್ಕೊಂಡಿರಿ, ಇಲ್ಲೇ ಕೂತ್ಕೊಂಡಿರಿ. ಓ, ಏನ್ರಿ ಮತ್ತೆ? ಹೇಗಿದೆ ಈಗ? ಏನು ಮಾಡ್ಕೊಂಡಿದ್ದು ಅದು? ಮಾತಾಡಿ. ಸುಮ್ಮನೆ ಮಲ್ಕೊಂಡ್ರೆ ಹೇಗೆ? ಏನು ನಿಮ್ಮ ಪ್ರಾಬ್ಲಮ್ ಏನು? ನೋಡಿ, ನಿಮ್ಮಿಂದ ಅಲ್ಲಿ ಉಳಿದವರಿಗೆ ಎಷ್ಟು ತೊಂದರೆ ಆಗಿದೆ. ನಿಮ್ಮಪ್ಪ ಅಂತೆ, ಯಾರೋ ನಿಮ್ಮ ರಿಲೇಟಿವ್ ಅಂತೆ ಕೂತಿದ್ದಾರೆ ಹೊರಗಡೆ. ಎಷ್ಟು ಗಾಬರಿ ಆಗಿದ್ದಾರೆ ಗೊತ್ತಾ ಅವರು? ಯಾಕೆ ಹೀಗೆ ಮಾಡ್ಕೊಂಡ್ರಿ ನೀವು? ನನಗೆ ತುಂಬ ಪ್ರಾಬ್ಲಮ್ ಇತ್ತು, ಹೇಳ್ಕೊಳಕ್ಕಾಗಲ್ಲ. ಅವೆಲ್ಲ ತುಂಬ ಪ್ರಾಬ್ಲಮ್ ಇತ್ತು. ಪ್ರಾಬ್ಲಮ್ ಯಾರಿಗಿರಲ್ಲ ರೀ, ಎಲ್ಲರಿಗೂ ಇರುತ್ತೆ. ಹಾಗಂತ ಹೀಗೆ ಮಾಡ್ತಾರಾ ಎಲ್ಲರೂ? ಎಲ್ಲರೂ ನಿಮ್ಮ ಹಾಗೆ ಮಾಡಿದ್ರೆ ಈ ದೇಶದಲ್ಲಿ ಜನನೇ ಇರಲ್ಲ. ಸಮಸ್ಯೆ ಇಲ್ಲದೆ ಇರೋರು ಯಾರಿದಾರ್ರಿ? ಎಲ್ಲರಿಗೂ ಸಮಸ್ಯೆ ಇರುತ್ತೆ. ನೀವು ಬರೇ ನಿಮ್ಮ ಸಮಸ್ಯೆ ಬಗ್ಗೆ ಮಾತ್ರ ನೋಡ್ತೀರಿ. ನೀವು ಹೀಗೆ ಮಾಡಿರೋದ್ರಿಂದ ಎಷ್ಟು ಜನಕ್ಕೆ ಸಮಸ್ಯೆ ಆಗಿದೆ ಈಗ ನೋಡಿ. ಯಾರೋ ನಿಮ್ಮ ರಿಲೇಟಿವ್ ಅಂತೆ ಬಂದಲ್ಲಿ ಕೂತಿದ್ದಾರೆ, ನಿಮ್ಮಪ್ಪ. ಈ ವಯಸ್ಸಲ್ಲಿ ನೀವು ಅವರನ್ನು ನೋಡ್ಕೋಬೇಕು, ಅವ್ರು ನಿಮ್ಮನ್ನು ನೋಡ್ಕೋತಾ ಇದ್ದಾರೆ. ಇದು ಅವ್ರಿಗೆ ಸಮಸ್ಯೆ ಅಲ್ವಾ? ಸಮಸ್ಯೆ ಆಯಿತು ಅಂತ ಅವರು ಹೀಗೆ ಮಾಡಿಬಿಟ್ರೆ ಯಾರು ನೋಡ್ಕೋತಾರೆ ನಿಮ್ಮನ್ನ? ಇಲ್ಲ, ನಾನು ತುಂಬ ದಿವಸದಿಂದ ಹೀಗೆ ಮಾಡಬಾರ್ದು ಅಂತಲೇ ಇದ್ದೆ. ಕೊನೆಗೆ ನಂಗೆ ಬದುಕೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಹೀಗೆ ಮಾಡ್ಕೊಂಡಿದ್ದು. ನಂಗೆ ಗೊತ್ತು ನನ್ನಿಂದ ತೊಂದರೆ ಆಗ್ತಿದೆ ಅಂತ. ಆಮೇಲಾದರೂ ಅವರೆಲ್ಲ ಚೆನ್ನಾಗಿರಲಿ ಅಂತ ನಾನು ಈ ಥರ ಮಾಡಿದೆ. ಮತ್ತೆ ಮತ್ತೆ ಅದೇ ಹೇಳ್ತೀರಲ್ರಿ. ಪೊಲೀಸ್ ಕಂಪ್ಲೇಂಟ್ ಆಗಿದೆ ಅಲ್ವಾ? ಆ ಹಾಸ್ಪಿಟಲಲ್ಲಿ ಕಂಪ್ಲೇಂಟ್ ಮಾಡಿದ್ದೀರಿ ಅಲ್ವಾ? ಇಲ್ಲ, ಕಂಪ್ಲೇಂಟ್ ಅಲ್ಲಿ ಮಾಡಲ. ಮರ್ಯಾದೆ ಪ್ರಶ್ನೆ ಅಂತ ಅಪ್ಪ ಹಂಗೆ ಕರ್ಕೊಂಬಂದರು. ಹಾಂ, ಪೊಲೀಸ್ ಕಂಪ್ಲೇಂಟ್ ಆಗಿಲ್ವಾ? ಏನು ಮರ್ಯಾದೆ ಪ್ರಶ್ನೆ ರೀ ನಿಮ್ಮದು?
ನಿಮ್ಮ ಮರ್ಯಾದೆ ಪ್ರಶ್ನೆ ಅಂತ ಬಿಟ್ರೆ ನಮ್ಮ ಆಸ್ಪತ್ರೆ ಭವಿಷ್ಯದ ಪ್ರಶ್ನೆ ಆಗಿ ಹೋಗುತ್ತೆ ಅದು ಕೊನೆಗೆ. ಹೇಳ್ತೀನಿ ನಮ್ಮ ಸ್ಟಾಫಿಗೆ ಫಾರ್ಮಾಲಿಟೀಸ್ ಎಲ್ಲ ಕ್ಲೀನಾಗಿ ಫಾಲೋ ಮಾಡಿ ಅಂತ. ನನ್ನ ಮಾತೇ ಕೇಳಲ್ಲ ಅಂತಾರವರು. ನೀವು ಹಾಗೇ ಇದ್ದೀರಿ ಮರ್ಯಾದೆ ಪ್ರಶ್ನೆ ಅಂತೆ. ಆವಾಗ ಅನ್ಸಿಲ್ವಾ ನಿಮ್ಗೆ ಮರ್ಯಾದೆ ಪ್ರಶ್ನೆ ಅಂತ? ಹೇಳಿ ಥರ ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಾಗ. ಓ ರಾಕೇಶ, ಡಾಕ್ಟ್ರೇ ಅಂತದ ಪೊಲೀಸ್ ಕಂಪ್ಲೇಂಟ್ ಅಂತ ಹೇಳ್ದಂಗೆ ಆತದಲ್ಲ. ಕುಟ್ಟೇ ಬಿಡ್ತಾರೇನೋ. ಒಂದು ಮಾತು ಹೋಗಿ ಕೇಳ್ಕೊಂಡಿದ್ರೆ ಆತಿತ್ತೇನ ಮರಯ. ಇಲ್ಲ ಮಾವ, ಅದು ಹಂಗಾಗಲ್ಲ. ನಾ ಅದಕ್ಕೆ ಹೇಳಿದೆ, ಅಲ್ಲೇ ನಾವು ಇದನ್ನು ಮುಗಿಸ್ಬಿಡೋಣ ಅಂತ. ಅಲ್ಲೂ ಡಾಕ್ಟ್ರ್ ಹೇಳಿದ್ರು, ನೀವು ಅವ್ರ ಮಾತು ಕೇಳಲೇ ಇಲ್ಲ. ಇವ್ರು ಬೇರೆ ಹಿಂಗೆ ಒದ್ದಾಡೋಕ್ಕೆ ಶುರು ಮಾಡಿದ್ರಾ, ನೋವು ನೋವು ಅಂತ. ನಾನು ಹೌದೇನೋ ಅಂದ್ಕೊಂಡು ಮತ್ತೆ ತಕ್ಷಣ ಈ ಕಡೆ ಗಾಡಿ ತಂದೆ. ಅದು ಮಾಡಲೇಬೇಕು. ಯಾವ ಆಸ್ಪತ್ರೆಯಲ್ಲೂ ಹಂಗೆ ಸೇರಿಸ್ಕೊಳಲ್ಲ. ಇಲ್ಲಿ ಸ್ಟಾರ್ಟಿಂಗಲ್ಲೇ ನಾವು ಆ ಕೆಲಸ ಮಾಡೇ ಬರಬೇಕಿತ್ತು. ಇಲ್ಲಿ ಹೆಂಗೆ ಒಳಗೆ ಬಿಟ್ಕೊಂಡ್ರೋ ನನಗೆ ಗೊತ್ತಿಲ್ಲ. ಈಗ ನಮ್ಮ ದಸೆಯಿಂದ ಉಳಿದ ಸ್ಟಾಫ್ ಎಲ್ಲ ಬೈಸ್ಕೊಬೇಕಾಗ್ತದೆ ನೋಡಿ. ಅದಂತೂ ಆಗಲೇಬೇಕು. ನೀವು ಎಷ್ಟು ಕೇಳ್ಕೊಂಡ್ರು ಅಷ್ಟೇ, ಬಿಟ್ಕೊಂಡ್ರು ಅಷ್ಟೇ. ಈ ಪಾಯ್ಸನ್ ತೊಗೊಂಡಿದ್ದು ಅಂದ್ರೆ ಪೊಲೀಸ್ ಕೇಸ್ ಆಗದೆ ಇರ್ತದ ಮಾವ. ಅದು ಚೂರೋ ಜಾಸ್ತಿನ ಪಾಯ್ಸನ್ನೇ ಹೌದಾ ಅಲ್ಲ? ಆಗುತ್ತೆ ಬಿಡಿ, ಏನಾಗಲ್ಲ. ಹಂಗೆ ಹೇಳ್ಬೇಡ ರಾಕೇಶ. ಊರಲ್ಲಿ ತಲೆ ಎತ್ತಿ ತಿರ್ಗಕ್ಕಾಗಲ್ಲ. ನೀವು ಮಾಡಿದ್ದು ಒಂದೆರಡು ಕೆಲಸ ಅಲ್ಲ, ಇದು ಬೇರೆ ಹಿಂಗೆ ಮಾಡ್ಕಿ ಕೂತಾನಲ್ಲ. ನೋಡೋಣ, ಡಾಕ್ಟ್ರ್ ಹತ್ರನೇ ಕೇಳೋಣ ಬಾ. ಡಾಕ್ಟ್ರೆ ನಮಸ್ಕಾರ. ಓ, ಬಂದ್ರ ಒಳಗಡೆ? ನಾನೇ ಕರಿಬೇಕು ಅಂತ ಅಂದ್ಕೊಂಡಿದ್ದೆ. ಏನ್ರಿ ನೀವು ನೋಡಿದ್ರೆ ಒಳ್ಳೆ ಎಜುಕೇಟೆಡ್ ಥರ ಕಾಣ್ತೀರಾ. ಅಷ್ಟು ಗೊತ್ತಾಗಲ್ವಾ? ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಮಾಡಬೇಕಂತ ಗೊತ್ತಿಲ್ವಾ? ನಮ್ಮ ಸ್ಟಾಫು ಹಾಗೆ ಇದ್ದಾರೆ. ಕೇಳಿಲ್ವಾ ಅವ್ರು ನಿಮ್ಮ ಹತ್ರ? ಅಲ್ಲ, ಅವರು ಕೇಳಿದ್ರು. ನಾವು ಒಂಥರ ಹಳ್ಳಿ ಜನ, ರೈತರು ಮಕ್ಕಳು. ಹಿಂಗೆಲ್ಲ ಆಗಿದೆ ಅಂದರೆ ಜನ ಒಂಥರ ನೋಡ್ತಾರೆ ನಮ್ಮನ್ನ. ಊರಲ್ಲಿ ತಲೆ ಎತ್ತಿ ತಿರ್ಗಕ್ಕೆ ಆಗಲ್ಲ. ಹಂಗಾಗಿ ಈಗೇನು ಜೀವಕ್ಕೇನು ಅಪಾಯ ಇಲ್ಲಲ್ಲ. ಎಂಥಾರು ಒಂದು ಮೆಡಿಸಿನ್ ಕೊಟ್ಬಿಡಿ ಸಾಕು. ಮೆಡಿಸಿನ್ ಅಂದರೆ ಏನು ಅಂಗಡಿಲಿ ಸಿಗೋ ಚಾಕ್ಲೇಟ್ ಅಂದ್ಕೊಂಡಿದ್ದೀರೇನ್ರಿ? ಯಾವ್ದ್ಯಾವ್ದಕ್ಕೆ ಯಾವ ಮೆಡಿಸಿನ್ ಕೊಡ್ಬೇಕಂತಿರುತ್ತೆ. ನಾವು ಈ ಮೆಡಿಸಿನ್ ಕೊಟ್ಟಾಗ ಇದನ್ನು ಯಾಕೆ ತಗೊಂಡ್ರಿ ಅಂತ ಬರುತ್ತೆ, ಯಾರಿಗೆ ಕೊಟ್ರಿ ಅಂತ ಬರುತ್ತೆ. ಏನು ನಾನು ತಗೊಂಡೆ ಅಂತ ಹೇಳ? ಏನು ಮಾತಾಡ್ತೀರ್ರಿ ನೀವು? ಅಲ್ಲ, ನೀವು ಬರ್ಕೊಡಿ ಮೆಡಿಸಿನ್ ಯಾವುದು ಅಂತೇಳಿ ನಾನು ಹೊರಗಡೆಯಿಂದನೇ ತರ್ತೀನಿ. ಅರ್ಥ ಇಲ್ಲದೆ ಇರೋ ಮಾತಾಡಿ ನನ್ನ BP ಜಾಸ್ತಿ ಮಾಡಬೇಡಿ. ಏನ್ರಿ ನೀವು ನೋವಲ್ಲಿದ್ದೀರಲ್ಲ ಅಂತ ನಾನು ನಿಧಾನದಿಂದ ಮಾತಾಡ್ತಿದ್ದೀನಿ. ಹಾಗೆಲ್ಲ ಆಗಲ್ಲ ಅದು. ನಮ್ಮ ಸ್ಟಾಫ್ ಕೂಡ ಹಾಗೆ ಮಾಡೋಕ್ಕೆ ಕಾರಣನೇ ಇಲ್ವಲ್ಲ. ಪೊಲೀಸ್ ಕಂಪ್ಲೇಂಟ್ ಆಗಿರುತ್ತೆ, ಖಂಡಿತ ಆಗಿರುತ್ತೆ. ನಾಳೆನೋ ನಾಳಿದ್ದೋ ಬರ್ತಾರೆ, ನಿಮ್ಮ ಊರಿಂದನೇ ಬರ್ತಾರೆ. ಬಂದು ನಿಮ್ಮ ಹತ್ರ ಸ್ಟೇಟ್ಮೆಂಟ್ ತೊಗೊಂಡು ಹೋಗ್ತಾರೆ. ಏನು ಕಾರಣ ಅದನ್ನೆಲ್ಲ ಕರೆಕ್ಟಾಗಿ ಹೇಳಿಬಿಡಿ. ಪೊಲೀಸ್ ಕಂಪ್ಲೇಂಟ್ ಕೊಡಬೇಡಿ, ಹಾಗೆ ಹೀಗೆ ಎಲ್ಲ ಹೇಳಿಬಿಡಿ. ಹಾಗೇನಾದ್ರು ನೀವು ಹೇಳ್ತೀರಾ ಅಂದರೆ ಕರ್ಕೊಂಡು ಹೋಗ್ಬಿಡಿ ನಿಮ್ಮ ಮಗನ್ನ. ಸರ್ ಪ್ಲೀಸ್, ಅವರು ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರಲ್ಲ, ಅದಕ್ಕೆ ಹಾಗೆ ಮಾತಾಡ್ತಿದ್ದಾರೆ. ನೋ ಪ್ರಾಬ್ಲಮ್, ಪೊಲೀಸ್ ಕಂಪ್ಲೇಂಟ್ ಆಗಲಿ ಸರ್. ಆಲ್ರೆಡಿ ಅವರು ಡೀಟೇಲ್ ತೊಗೊಂಡಿದ್ದಾರೆ, ಬಹುಶಃ ಕಳಿಸಿದ್ದಾರೆ ಅಂತ ಕಾಣುತ್ತೆ. ಬರಲಿ, ಪರವಾಗಿಲ್ಲ. ನಮ್ಮ ಊರಿಂದನೇ ಬರಲಿ ಪೊಲೀಸ್. ನಾವು ಹೇಳ್ತೀವಿ ಏನು ಕಾರಣ ಅಂತ ಹೇಳ್ತೀವಿ. ಇವ್ರು ಇರೋ ರೀತಿಯೆಲ್ಲ ನೋಡಿದ್ರೆ ನೀವು ಇಲ್ಲಿ ಕರ್ಕೊಂಬರೋ ನೆಸೆಸಿಟಿನೇ ಇರಲಿಲ್ಲ. ಅಲ್ಲಿ ಟ್ರೀಟ್ಮೆಂಟೇ ಸಾಕಾಗ್ತಿತ್ತು. ಯಾಕೆ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ ನೀವು? ಸರ್, ಅದು ಅವರು ತುಂಬ ಹೊಟ್ಟೆ ನೋವು ಅಂತ ಕೂಗ್ತಿದ್ರು. ಹಾಗಾಗಿ ಅಲ್ಲಿ ಡಾಕ್ಟ್ರು ನಮಗಾಗಲ್ಲ, ನೀವು ಬೇರೆ ಕಡೆ ಕರ್ಕೊಂಡೋಗಿ ದೊಡ್ಡ ಆಸ್ಪತ್ರೆಗೆ ಅಂದರು. ಹಾಗಾಗಿ ಇಲ್ಲಿಗೆ ಕರ್ಕೊಂಬಂದ್ವಿ. ನೋಡುವಾಗ ಆಮೇಲೆ ಸ್ವಲ್ಪ ನಾರ್ಮಲ್ ಆದ್ರು ಅವರು. ಹೌದೇನ್ರಿ? ನಿಜವಾಗ್ಲೂ ಹೊಟ್ಟೆ ನೋವಾಗಿತ್ತ ನಿಮಗೆ? ಹಾಗೇನಾದರೂ ಅಷ್ಟು ಹೊಟ್ಟೆ ನೋವಾಗಿದ್ರೆ ಈಗ ಹೇಗೆ ಕಡಿಮೆ ಆಯಿತು? ಇಲ್ಲಿ ಇವರೆಲ್ಲ ಮೆಡಿಸಿನ್ ಕೊಟ್ಟ ಮೇಲೆ ಕಮ್ಮಿ ಆಗಿದ್ದು. ಅದು ಸುಮಾರು ಹೊಟ್ಟೆ ನೋವು ಸುಮಾರು ಇತ್ತು. ಮೆಡಿಸಿನ್ ಕೊಟ್ಟ ತಕ್ಷಣ ಹೊಟ್ಟೆ ನೋವು ಕಡಿಮೆ ಆಯ್ತಾ? ಏನು ಮೆಡಿಸಿನ್ ಕೊಟ್ಟರು ಹಾಗಾದರೆ?
ಇರಲಿ ನೋಡ, ನಾ ರಿಪೋರ್ಟ್ ಎಲ್ಲ ನೋಡ್ತೀನಿ, ನೋಡಿ ಆಮೇಲೆ ಹೇಳ್ತೀನಿ ಏನು ಮಾಡಬೇಕು ಅಂತ. ನೈಟು ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಮಾತ್ರ ಇಲ್ಲಿ ಇರಬಹುದು, ಇನ್ನೊಬ್ರಿಗೆ ಬೇರೆ ಕಡೆ ಎಲ್ಲಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ. ಆಮೇಲೆ ಇಬ್ಬರು ಇದ್ದು ಬಿಡಬೇಡಿ ಇಲ್ಲೇನೆ. ನೀವೊಬ್ಬರು ಹಾಗೆ ಮಾಡಿದ್ರೆ ಉಳಿದ ಎಲ್ಲ ಪೇಷಂಟು ಹಾಗೇ ಮಾಡ್ತಾರೆ. ಇಲ್ಲ ಇಲ್ಲ, ನಾವೊಬ್ಬರೇ ಇರ್ತೀವಿ. ಸರಿ ಸರಿ, ನನ್ನೆದ್ರಿಗೆ ಹಾಗೆ ಹೇಳಿ ನಾನು ಆ ಕಡೆ ಹೋದ್ಮೇಲೆ ಇಬ್ರು ಇದ್ದು ಬಿಡಬೇಡಿ ಇಲ್ಲಿ ಕೊನೆಗೆ. ಇಲ್ಲ ಇಲ್ಲ ಸರ್. ಜನ್ಮ ಕೊಟ್ಟ ತಪ್ಪಿಗೆ ಇನ್ನು ಏನೇನು ನೋಡ್ಬೇಕಾಗ್ಯದ, ಏನೇನು ಅನುಭವಿಸ್ಬೇಕಾಗ್ಯದ. ನನ್ನ ಹಣೆ ಬರ ಪಾಪ, ನೀನು ಯಾಕೆ ಗೋಳು ಬತ್ತೀಯ? ಹೇಳ್ದ ಕೂಡಲೇ ಬಂದಲ್ಲ, ನೀನೊಂದು ಕೆಲಸ ಮಾಡು, ಇಲ್ಲೇ ಆ ಕಡೆ ಬೆಡ್ಡಲ್ಲಿ ಮಲಗು, ನಾನು ಹೊರಗಡೆ ಕೂತ್ಕೋತೀನಿ. ನನಗೆ ನಿದ್ರೆಗಿದ್ರೆ ಅಂತ ಬರಲ್ಲ, ಅಲ್ಲೇ ಕೂತೆ ಬೆಳಗ್ಗೆ ಮಾಡ್ತೀನಿ. ಮತ್ತೊಂದಿಬ್ರು ಯಾರೋ ಅಲ್ಲೇ ಕೂತ್ಕೋತೀವಿ ಅಂತ ಹೇಳ್ದಂಗೆ ಆತಿತ್ತು. ಭಾಳ ಬೆನ್ನು ಶುರುವಾದರೆ ಕೆಳಗೆ ಹಾಗೆ ಮಲ್ಕಿಬೋದಂತೆ. ನಾನು ಹಾಗೆ ಮಾಡ್ತೀನಿ, ನೀನು ಇಲ್ಲೇ ಮಲ್ಕ ನೀನಿಲ್ಲೇ ಒಂದು ಕೆಲಸ ಮಾಡು, ಹೋಗಿ ಊಟ ಮಾಡ್ಕಿ ಬಂದ್ಕ ನೀನು. ಛೇ, ಏನು ಮಾತಂತಾಡ್ತೀರಿ? ನಿಮ್ಮನ್ನು ಹೊರಗಡೆ ಕೂರಿಸಿ ನಾನು ಒಳಗಡೆ ಮಲಗದ? ಆಗದೇ ಇಲ್ಲ, ನಾನು ಒಳಗಡೆ ಮಲಗಲ್ಲ. ಏನು ತೊಂದರೆ ಇಲ್ಲ, ನಾವು ಹೊರಗಡೆ ಇರ್ತೀವಿ. ಹುಡುಗರು ನಾವು ಏನು ಬಂದರೂ ಜಯಿಸ್ಕೊಬೋದು. ನೀವು ಒಳಗಡೆ ಮಲಗಿ ಆರಾಮಾಗಿ. ಊಟ ಈಗ ನಂಗೆ ಒಬ್ಬನಿಗೆ ಮಾಡ್ಕೊಬಾ ಅಂತ ಹೇಳ್ತಿದ್ದೀರಲ್ಲ, ನೀವು ಊಟ ಮಾಡಲ್ಲ? ಏನೂ ತಿನ್ನಲೇ ಇಲ್ಲ ನೀವು. ನಡೀರಿ, ಇಬ್ಬರು ಹೋಗಿ ಊಟ ಮಾಡ್ಕೊಂಬರೋಣ. ಅವರು ಇರ್ತಾರೆ ಇಲ್ಲಿ ಸಿಸ್ಟ್ರ್ ಹತ್ರ ಹೇಳಿ ಹೋದ್ರೆ ಆಯ್ತು. ಡಾಕ್ಟ್ರ್ ರಿಪೋರ್ಟ್ ನೋಡಿ ಆಮೇಲೆ ಬರ್ತೀವಿ ಅಂತ ಹೇಳ್ಯಾರಲ್ಲ, ಹೇಳ್ತಾರಷ್ಟೇ, ಬರೋದು ತುಂಬ ಹೊತ್ತಾಗ್ತದೆ. ಹೇಳಿ ಪಟ್ಟ ಹೋಗಿ ನಾವು ಊಟ ಮಾಡ್ಕೊಂಬರೋಣ. ಊಟ ಮಾಡ್ಕೊಂಡು ಒಂದು ಬೆಡ್ಶೀಟ್ ಏನಾದ್ರು ತೊಗೊಂಡು ನಾನು ಹೊರಗಡೆ ಮಲ್ಕೊತೀನಿ ಅಥವಾ ಕೂತ್ಕೊತೀನಿ, ಏನಾದ್ರು ಮಾಡ್ತೀನಿ. ನೀವು ಒಳಗೆ ಮಲ್ಕೊಬೋದು. ನಡೀರಿ, ಹೋಗೋಣ ನಡೀರಿ. ಪೇಷಂಟ್ ನಾನು, ಇವ್ರು ನೋಡಿದ್ರೆ ಇವ್ರು ಚಾಕ್ರಿ ಮಾಡ್ಕೊಳೋದ್ರಲ್ಲೇ ಅದಾರೆ. ನನ್ನ ನೋಡ್ಕೊಳಕ್ಕಂತ ಬಂದಾರ, ಇವ್ರನ್ನ ನೋಡ್ಕೊಳಕ್ಕಂತ ಬಂದಾರ ಗೊತ್ತಿಲ್ಲ. ನಾನು ಹೇಳಿದ್ರು ಮತ್ತು ಅದಕ್ಕೆ ದೊಡ್ಡ ಇದು ಮಾಡ್ತಾರೆ. ಹೋ ಮಾರಯ್ಯ, ಯಾವ ಜನ್ಮದ ಋಣಾನುಬಂಧನ, ಮಗನ್ಗಿಂತ ಹೆಚ್ಚು ಇದು ಮಾಡ್ತಿದ್ದೀಯ. ಏನು ಮಾಡೋದು ಹೇಳು, ನನ್ನ ಹಣೆ ಬರ. ನೀನು ಹೇಳಿದ ಮಾತು ಕೇಳಲ್ಲ ಮಾರಯ್ಯ. ಸರಿ, ನನ್ನ ದಸೆಯಿಂದ ನೀನು ಉಪವಾಸ ಇರೋದು ಬೇಡ, ಹೋಗಿ ಊಟ ಮಾಡ್ಕಿ ಬರೋಣ ಅಲ್ಲ. ಡಾಕ್ಟ್ರು ಬಂದ ಮೇಲೆ ಹೋಗ್ಬೋದಿತ್ತೇನ, ಎಂಥ ರಿಪೋರ್ಟ್ ನೋಡ್ಕಿ ಬರ್ತೀನಿ ಅಂದ್ರಲ್ಲ. ಇಲ್ಲ ಮಾವ, ಅದೇ ಹೇಳಿದ್ನಲ್ಲ, ಅವ್ರು ಬರೋದು ತುಂಬ ಲೇಟ್ ಆಗ್ತದೆ. ನಾವಿಲ್ಲಿ ಸಿಸ್ಟ್ರ್ ಹತ್ರ ಹೇಳಿ ಹೋಗೋಣ. ಅಕಸ್ಮಾತ್ ಡಾಕ್ಟ್ರ್ ಅಷ್ಟರೊಳಗೆ ಬಂದ್ರೆ ಇಲ್ಲೇ ಕ್ಯಾಂಟೀನಲ್ಲೇ ಇರ್ತೀವಲ್ಲ, ನಾನು ಓಡಿ ಬರ್ತೀನಿ. ನೀವು ನಿಧಾನಕ್ಕೆ ಊಟ ಮಾಡ್ಕೊಂಡು ಬರ್ಬೋದೆ. ನಡೀರಿ ಹೋಗೋಣ, ನಡೀರಿ. ಅಲ್ಲ, ಇವ್ರ ಕತೆ ಅಂತ ಹೊರಟೆ ಹೋಗ್ತಾ ಇದಾರಲ್ಲ ಇಬ್ಬರು. ನಂಗೇನಾರು ಬೇಕಾಗೀಗ ಎಂಥದ್ನೂ ಕೇಳಲ್ಲ. ಯಪ್ಪ ದೇವ್ರೆ, ಇಷ್ಟಾದರೂ ಇವ್ರಿಗೆ ಬುದ್ಧಿ ಬರಲಲ್ಲ. ಹಂಗಾರೆ ಮಗ ಈ ಥರ ಇಲ್ಲಿ ಸಾಯಕ್ಕಾಗಿ ಬಿದ್ದೀನಿ, ಅವನಿಗೆ ಹೋಗಿ ಏನು ಮಗನಕ್ಕಿಂತ ಹೆಚ್ಚು ಅಂತ ಹೊಗಳೋದು. ಇದನ್ನೇ ಮಾಡಿದ್ದಾತು ಮೊದಲಿಂದನೂ. ಸತ್ರು ಸಾಯ್ಲಿ ಅನ್ನಂಗೆ ಅದು ಏನೋ ಮನಸ್ಸಲ್ಲಿ, ಮೇಲಕ್ಕೆ ನಾಟಕ ಅಷ್ಟೆ. ರಾಕೇಶ, ಅಲ್ಲೂ ಹೋತಾನೆ ಇದ್ದೀರಲ್ಲ ಮರೆ, ಈಗ ನಂಗೂ ಎಂಥರ ಹೊಟ್ಟೆಗೆ ಬೇಕಲ್ಲ. ಬಾಯಾರಿಕೆ ಬೇರೆ ಆಗ್ತದೆ. ಒಂದು ಸ್ಪ್ರೈಟ್ ಎಂಥರ ತಂದ್ಕೊಡು, ನಂಗೆ ಭಾಳ ಒಂಥರ ಗಂಟ್ಲು ಒಣಗ್ದಂಗೆ ಆಗಿದೆ. ಇಲ್ಲ ವಾಗೇಶಣ್ಣ, ನಾವು ಹಂಗೆ ತಂದ್ಕೊಡೋಕ್ಕಾಗಲ್ಲಲ್ಲ. ಡಾಕ್ಟ್ರು ಹೇಳಬೇಕು. ಅವ್ರು ಹೇಳ್ಯಾರೆ, ನಾವು ಹೇಳ್ತೀವಿ, ಆಮೇಲೆ ಫುಡ್ ಏನಾದರೂ ಕೊಡಿ ಅಂತ. ಆಮೇಲೆ ತಂದು ಕೊಡ್ತೀನಿ ನಾನಯ್ಯ. ಮಾವ ಪಾಪ ಬೆಳಗಿಂದ ಎಂಥದನ್ನೂ ತಿನ್ನಲ್ಲ, ಸುಸ್ತಾಗ್ಯಾರೆ. ಅವ್ರಿಗೇನಾರು ತಿನ್ಸ್ಕೊಂಬತ್ತೀನಿ ಹೋಗಿ. ಕೇಳ್ತೀನಿ ಡಾಕ್ಟ್ರ್ ಹತ್ರ, ಅವ್ರೇನಾರು ಹೇಳಿದ್ಮೇಲೆ ತಂದು ಕೊಡ್ತೀನಿ ನಾನು. ಆತಾ, ಈಗ ಮಲ್ಕೊಳ್ಳಿ, ನಾವು ಒಂಚೂರು ಇಲ್ಲೇ ಕ್ಯಾಂಟೀನಿಗೆ ಹೋಗಿ ಬರ್ತೀವಿ. ಡಾಕ್ಟ್ರು ಬಂದರೆ ಹೇಳಿ. ರಾಕೇಶ, ನೀನು ಬಾಪ ಬಾ, ಮಾತಾಡ್ತಾ ನಿಂತ್ರಿ ಇಲ್ಲೇ ಬೆಳ್ತಂಕ ಮಾತಾಡ್ತಿರ್ಬೇಕಾಗ್ತದೆ.
ಬಾ, ನೀನು ಏನೂ ತಿನ್ನಲೇ ಇಲ್ಲಲ್ಲ ಪಾಪ. ಹೊಟ್ಟೆಗೆ ಏನಾರು ತಿಂದ್ಕೊಂಡು ಬರೋಣ. ಮತ್ತು ಭಾಳ ತಡ ಮಾಡಿದ್ರೆ ಡಾಕ್ಟ್ರು ಬತ್ತಾರೇನ. ಪಕ್ಕನ್ ಹೋಗಿ ಪಕ್ಕನ್ ಬರೋಣ. ಹಾಂ, ಸರಿ ಸರಿ, ಹೋಗೋಣ ನಡೀರಿ.